ನೋಡಿ ಇಂಥವ್ರಿಂದಾನೇ ನಾವಿನ್ನು ಉದ್ಧಾರ ಆಗಕ್ಕೆ ಬೀಗ್ ಬೀಗ್ರು 3 ಜನ ಕೂತ್ಕೊಂಡು ಕಷ್ಟ ಸುಖ ಮಾತಾಡ್ತಾ ಇದ್ದಾರೆ. ಹಿಂಗಿದ್ಲು ಫೋಟೋದಾನೆ ತಕೊಂಡೋಯ್ತಾರೆ ನಿಮ್ಮನೆ ಪಾತ್ರೆಗಳು ಎತ್ಕೊಂಡೋಯ್ತಾರೆ. ಮಕ್ಕಳೆಲ್ಲ ಸೇರಿ 18 ಜನ ಹೋಗಿದ್ರು. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ರ? ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ನಾನಂತೂ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ ಇಲ್ಲಿ ಇವರೆಲ್ಲ ನಿಂತ್ಕೊಂಡು ಬಹಳ ಕಮೆಂಟ್ಗಳು ಕೊಡ್ತಾವ್ರೆ, ಬಹಳ ಡಿಸ್ಟರ್ಬೆನ್ಸ್ ಮಾಡ್ತಾ ಇದಾರೆ ಇವರೆಲ್ಲ. ಹಾ, ಲೈಕ್ ಕೊಡಿ, ಲೈಕ್ ಮಾಡಿ. ಆಮೇಲೆ ನೋಡಿ ಇಂಥವ್ರಿಂದಾನೇ ನಾವಿನ್ನು ಉದ್ಧಾರ ಆಗಕ್ಕಾಗಿಲ್ಲ. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ಇಂಥವ್ರಿದ್ದಾರೆ. ಇಂಥವ್ರನ್ನೆಲ್ಲ ಏನಂತಾರೆ ಗೊತ್ತಾ? ಏನಂತಾರೆ ಹೇಳೋ? ಹಿತಶತ್ರುಗಳು ಅಂತ. ಜೊತೆಲೇ ಇದ್ದು ಚಾಕು ಜೊತೆಲೇ ಇದ್ದು ಹಿಂಗೆ ಎಂತದ್ದು ಹೊಟ್ಟೆಗೆ ಚಾಕು ಹಾಕೊಂತವ್ರು ಇವರೆಲ್ಲ. ಆಗ್ತೀಯ. ಇದು ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಪಾರ್ಟ್ 2 ವಿಡಿಯೋ ಆಗಿದೆ. ಏನು ಹುಡುಕ್ಬಿಟ್ಟು ಹಾಕಿದ್ದೆ ಫೋನ್ ಅಲ್ಲಿ? ಅದು ನೋಡಕ್ಕಾಗ್ದೆ ಹೋಗೈತಿ. ಅದಕ್ಕೆ ಹೋಗಿರೋದು. ಬಂದ್ರು ಅಕ್ಕ ಬಂದ್ರು. ಸ್ನೇಹಿತರೆ, ಈ ಸತಿ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಒಬ್ಬಿಟ್ಟು, ಪಾಯಸ, ಪುಳಿಯೋಗರೆ, ನಿಪ್ಪಿಟ್ಟು, ಸಜ್ಜಿಗೆ, ಹಾಗೆ ಮೊಸರನ್ನ ಎಲ್ಲವನ್ನ ಮಾಡಿದ್ದು. ನೋಡಿ ಇಲ್ಲಿ ಬೀಗ್ರು 3 ಜನ ಕೂತ್ಕೊಂಡು ಕಷ್ಟ ಸುಖ ಮಾತಾಡ್ತಾ ಇದ್ದಾರೆ. ಸ್ನೇಹಿತರೆ, ಈ ಸಲ ವರಮಹಾಲಕ್ಷ್ಮಿಗೆ ಅಂತ ಹೇಳ್ಬಿಟ್ಟು ನಮ್ಮ ತವರು ಮನೆಯವರು ಹಾಗೆ ನಮ್ಮ ಅತ್ತಿಗೆ ಮನೆಯವರು ಎಲ್ಲರೂ ಸಹ ಬಂದಿದ್ರು. ನನಗೆ ಸಾಯಂಕಾಲ ಎಲ್ಲರಿಗೂ ಬಂದವ್ರಿಗೆಲ್ಲರಿಗೂ ಹೇಳಿದೆ 3:15 ಕುಂಕುಮಕ್ಕೆ ಹೋಗೋಣ, ಯಾರು ಬಿಟ್ಟೋಗ್ಬಿಡಿ ಅಂತ ಹೇಳ್ಬಿಟ್ಟು ಸರಿ ಅಂತ ಅಂದಿದ್ರು. ಹಾಗಾಗಿ ನಾವು 3:30 ಅಷ್ಟೊತ್ತಿಗೆ ಮೊದಲಿಗೆ ನಮ್ಮ ಪೂಜಾವ್ರ ಮನೆಗೆ ಬಂದಿದ್ದು. ಅದಾದಮೇಲೆ ಪೂಜಾ ನಾವು ಎಲ್ಲ ಸೇರಿಕೊಂಡು ಇವಾಗ ಸುನೀತಕ್ಕವ್ರ ಮನೆಗೆ ಬಂದಿದ್ದೀವಿ. ಇಲ್ಲ ನಾವು ತಿನ್ನಲ್ಲ. ಏನ್ ಬೇಕು ಪೂಜಾ? ತರಗಿ ಏನೇನು ತತ್ತೀರ ಎಲ್ಲ ತರಗಿ. ನಿಧಾನಕ್ಕೆ ಹೋಗಿ. ನೀನಕ್ಕೆ ಬಂದಿಲ್ಲ ಕುಂಕುಮಕ್ಕೆ? ಯಾರ ಮನೆಗೆ ಹೂವ? ದೀಕ್ಷಾವತ್ಲ ಮನೆಗೆ. ತಗೊಳ್ಳಿ ತನ್ಯ ವಿಜಯ್ ಕುಮಾರ್ ಅವರೇ. ಅಲ್ವಾ ಪೂಜಾ? ಪುಳಿಯೋಗರೆ ಹೆಂಗೈತೆ? ಅಕ್ಕನ ಮನೆದು ಕೇಸರಿ ಭಾತ್ ಹೆಂಗೈತೆ? ಪಾಯಸ ಹೆಂಗೈತೆ? ಹೇಳ ಪೂಜಾ. ಸೂಪರ್. ಸ್ನೇಹಿತರೆ, ಸುನೀತಕ್ಕವ್ರ ಮನೆ ಪೂಜೆನ ಮುಗಿಸ್ಕೊಂಡು ನಾವಿವಾಗ ನಮ್ಮ ಸುಷ್ಮಿತಾ ಅವ್ರ ಮನೆಗೆ ಹೋಗ್ತಾ ಇದ್ವಿ. ಇದು ಸುನೀತಕ್ಕವ್ರ ಮನೆ ಬೇಕು. ಲೈಟ್ ಬೆಳಕೆ ಬರ್ತೈತೆ. ನೋಡಿ ಹಿಂಗಿದ್ಲು. ಆದ್ರೆ ಸುಷ್ಮಿತಾ ತರನೇ ಕಾಣಿಸ್ತಾ ಇಲ್ಲ, ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆಯಾ. ಸುಷ್ಮಿತಾ ಅವ್ರ ಮನೆ ಕುಂಕುಮ ತಗೊಂಡು ನಾವಿವಾಗ ಮಮತಕ್ಕ ಅವ್ರ ಮನೆಗೆ ಬಂದಿದೀವಿ. ಏನಕ್ಕೆ ರಾತ್ರಿ ಎಲ್ಲ ನಿದ್ದೆ ಮಾಡ್ಲಿಲ್ಲ ಮಮತಕ್ಕ? ಅಯ್ಯೋ ಫೋಟೋದಾನೆ ತಕೊಂಡೋಯ್ತಾರೆ ನಿಮ್ಮನೆ ಪಾತ್ರೆಗಳು ಎತ್ಕೊಂಡೋಯ್ತಾ ಇದ್ದೀನ. ನೋಡಿ ಎಷ್ಟು ನೀಟಾಗಿ ಜೋಡ್ಸವ್ರೆ, ಒಂಚೂರು ಧೂಳಿಲ್ಲ, ಎಷ್ಟು ನೀಟಾಗಿ ಐತೆ ಅಂತ ತಕೊಂಡೋಯ್ತಾರೆ ಕಮೆಂಟ್ ಕೊಡಕ್ಕೆ. ಆಗ ಹೆಂಗ್ ಮೇಂಟೈನ್ ಮಾಡ್ತೀಯ ಮಮತಕ್ಕ? ಹೆಂಗ್ ಮೇಂಟೈನ್ ಮಾಡೋದು? ಹಂಗೆ ಅದು ಗಲೀಜಾಗ್ದಂಗೆ ವಾಪಸ್ ಅಲ್ಲೇ ಒರ್ಸಿ ಹೆಂಗಿಡೋದು? ಹೋಗ್ತಾರೆ ಮತ್ತೆ ಹೋಗ್ತಾರೆ ಮತ್ತೆ ಈಗ ಅವನ್ನ ಬಳಸಲ್ವ ನೀವು? ಬಳಸಲ್ವ ಅವನ? ಕಡಿಮೆ
ನೋಡಿ ಅಕ್ಕ ಅಕ್ಕ ಫುಲ್ ಹೆಂಗೆ ಹೆಲ್ತ್ ಕಾನ್ಶಿಯಸ್. ಥ್ಯಾಂಕ್ಸ್ ಅಕ್ಕ. ಕರೆಂಟ್ ಇಂದ ಕರೆಂಟ್ ಸ್ವಿಚ್ ಹಾಕೋದ್ರ ಆಯ್ತಷ್ಟು. ಹಾ ಅದೈತೆ. ಸಿಂಗಲ್ ನೀರ್ ಹಾಕಿದ್ರೆ ಒನ್ ಟೈಮ್ ಅಷ್ಟೇ ಇನ್ವೆಸ್ಟ್ಮೆಂಟ್. ನೀರಿನ ದೀಪ ಕೊಡ್ತಿರಲ್ಲ ಅದು. ಮಮತಕ್ಕವ್ರ ಮನೆ ಕುಂಕುಮನ ತಗೊಂಡು ಇವಾಗ ಆಶಕ್ಕವ್ರ ಮನೆಗೆ ಬಂದಿದ್ದೀವಿ. ಆಶಕ್ಕವ್ರ ಮನೆಯಿಂದ ಇವಾಗ ನಾವು ಎಲ್ಲರೂ ಗೀತಕ್ಕವ್ರ ಮನೆಗೆ ಬಂದಿದ್ದೀವಿ. ನಿಜವಾಗ್ಲೂ ಹೇಳ್ತೀನಿ ಸ್ನೇಹಿತರೆ, ನನಗಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾಕಂತಂದರೆ ನಾವೆಲ್ಲರೂ ಹಿಂಗೆ ಒಟ್ಟಿಗೆ ಸೇರೋದು ತುಂಬ ಅಂದರೆ ತುಂಬ ರೇರು. ಅದು ಮನೆಗೆ ಹೋಗೋದಂತೂ ಇನ್ನೂ ಸಖತ್ತು ಕಷ್ಟ. ಯಾಕೆಂದರೆ ಎಲ್ಲರಿಗೂ ಅವ್ರವ್ರದ್ದೇ ಆದ ಕೆಲಸಗಳಿರುತ್ತಲ್ವ. ಹಾಗಾಗಿ ಈ ಒಂಥರ ಹಬ್ಬ ಅಂತ ಅಂದರೆ, ಅದರಲ್ಲೂ ಈ ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದರೆ ನಮ್ಮೆಲ್ಲರಿಗೂ ಒಂಥರ ಸಡಗರ ಸಂಭ್ರಮ ಅಂತ ಹೇಳ್ಬೋದು. ನಮ್ಗಳಿಗಿಂತ ನಮ್ಮ ಮನೇಲಿದ್ದಂತಹ ಹೆಣ್ಣು ಮಕ್ಕಳಿಗಂತೂ ಅವ್ರದ್ದೇ ಒಂಥರ ಸಡಗರ ಸಂಭ್ರಮ. ಬಟ್ಟೆ ಹಾಕ್ಕೊಂಡು ಬಳೆ ಎಲ್ಲ ತೊಡ್ಕೊಂಡು ಬಂದವ್ರಿಗೆಲ್ಲ ಕುಂಕುಮ ಕೊಡಬೇಕು, ಬಂದವ್ರನ್ನೆಲ್ಲ ಮಾತಾಡಿಸ್ಬೇಕು. ಅವ್ರದ್ದೇ ಒಂಥರ ಸಡಗರ ಸಂಭ್ರಮ ಜಾಸ್ತಿ ಆಗೋಗಿತ್ತು. ಬರ್ಬೇಕಾದ್ರೆ ಒಂದಿಬ್ರು ಬಂದು ಇವಾಗ 15 ಜನ ಹೋಗ್ತಾ ಇದೀವಿ. ಹಾ ಏನ್ ವಿಡಿಯೋ ಮಾಡ್ಬೇಕು? ಪೂಜೆ ಅಂತೂ ಅವಾಗ್ಲಿಂದ ಏನು ತಿಂತಾನೆ ಇಲ್ಲ. ಸ್ನೇಹಿತರೆ, ನಾವು ಕೇವಲ ಇಬ್ಬರು ಮಾತ್ರ ಕುಂಕುಮನ ತೊಗೊಳಕ್ಕೆ ಅಂತ ಮನೆಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಂದರೆ ಮೊದಲೇ ಹೇಳಿದ್ದು ಇರಿ ಬರ್ತೀವಿ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಆಮೇಲೆ ಕೊನೆಗೆ ನಾವು ಮೇಲ್ಗಡೆ ದಿವ್ಯಾಕ್ಕವ್ರ ಮನೆಗೆ ಹೋಗೋಷ್ಟೊತ್ತಿಗೆ ಒಟ್ಟು ಮಕ್ಕಳೆಲ್ಲ ಸೇರಿ 18 ಜನ ಹೋಗಿದ್ದ ಸ್ನೇಹಿತರೆ ಅವ್ರ ಮನೆಗೆ. ದಿವ್ಯಾಕ್ಕಂತೂ ನಾವೆಲ್ಲ ಬರ್ತೀವಿ ಅಂತ ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ ನೋಡಿ. ನೋಡಿ ಇಲ್ಲಿ ಪಾಯಸ ಮಾಡ್ಕೊಂಡ್ ಪಾಪ ಕಾಯ್ತವ್ರಂತೆ. ಮನೆ ಕೊಪ್ಪಳು ಹೆಂಗಸರೆಲ್ಲ ಬರ್ತಾರೆ ಅಂತ ನೋಡಿ. ಇದು ಡೆಡಿಕೇಶನ್ ಅಂತ ಮಾತ್ರ ರೈಸಿಗೆ ಇಟ್ಟವ್ರಂತೆ. ನೋಡಿಲಿ ಅನ್ನವ ಮಿಕ್ಸ್ ಮಾಡಿ ಇಟ್ಟವ್ರಂತೆ. ಇದ್ರ ಪೂರ್ತಿ ಪಾಯಸ ಮಾಡಿ ಇಟ್ಟವ್ರಂತೆ. ಈಗ ಇದೆಲ್ಲಾನು ಪೂಜೆ ಇದ್ರೊಳಗಡೆ ಎಲ್ಲ ಪೂಜೆ ಖಾಲಿ ಮಾಡ್ಬೇಕಂತ. ಈಗ ಒಬ್ಬಿಟ್ಟು ತೋರಿಸ್ತಾರಂತೆ ಅಂತ ಹೇಳಿ. ಈಗ ಯಾರು ಊಟ ಮಾಡಂಗಿಲ್ಲ ನೋಡು, ಪೂಜೆ ಕರೆಕ್ಟಾಗಿ ಹೇಳೋಳೆ. ಅಯ್ಯೋ ನಾನು ದಿವ್ಯಕ್ಕ ಮನೇಲಿ ನಾನು ಊಟನೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹಂಗೆ ಬಂದವಳು ಪೂಜೆ. ಜಾಸ್ತಿ ನಿಮಗಾಗಿ ನೋಡಿ ಹೆಂಗು ಮಧ್ಯಾಹ್ನ ಗಂಟೆ ಊಟ ಮಾಡಿರಕ್ಕಲ್ಲ ಇವರು. ಮಧ್ಯಾಹ್ನ ಅದೇ ಯಾರ ಮನೆ ಫಂಕ್ಷನ್ ಅಲ್ಲಾದ್ರೂ ಊಟಕ್ಕೆ ಬಡ್ಸೋರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಪೂಜಾ ಅಂಡ್ ಟೀಮ್. ಮೋನಿಕಾ ನಿಂಗೇನಿ ನಂಗೆ ಎಂತದ್ ಬಿಡ. ನೀನ್ ಏನು ತಿಂದಿಲ್ಲ ಅಂದ್ರೆ ತಗೊಳ್ಳಿ ತಿನ್ನಿ. ಏನಕ್ಕದ್ ನೋಡ್ತಾ ಅವಳ ಮನೆ ಕೊಟ್ಟು. ಸ್ನೇಹಿತರೆ, ದಿವ್ಯಕ್ಕವ್ರ ಮನೆ ಮುಗಿಸ್ಕೊಂಡು ನೆಕ್ಸ್ಟ್ ಇವಾಗ ಲತಾ ಆಂಟಿ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಕತ್ಲೆ ಆಗೋಯ್ತು. ಆಮೇಲೆ ಮನೇಲಿ ಬೇರೆ ಫೋನ್ ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ನಾನು ಇನ್ನೂ 3-4 ಮನೆಗೆ ಹೋಗಲಿಲ್ಲ. ಅದರಲ್ಲೂ ಬೇಜಾರಾಗೋಂಥ ವಿಚಾರ ಏನು ಗೊತ್ತಾ, ನಾನು ನಮ್ಮ ಚಿಕ್ಕತ್ತೆ ಮನೆಗೆ ಹೋಗಲಿಲ್ಲ. ನನಗಂತೂ ತುಂಬ ಬೇಜಾರಾಯಿತು. ಯಾಕಂತಂದ್ರೆ ಇನ್ನೂ ಒಂದು 3-4 ಮನೆಗೆ ಹೋಗೋಕ್ಕೆ ಆಗಲಿಲ್ಲ ನನ್ನ ಕೈಲಿ. ಹಾಗಾಗಿ ಇದು ನಮ್ಮ ಚಿಕ್ಕತ್ತೆ ಮನೆಯದು. ಅತ್ತೆ ತುಂಬ ಚೆನ್ನಾಗಿ ಮಾಡೋರು. ಯಾವಾಗಲೂ ವರ್ಷ ಹೋಗಿ ಅವ್ರು ಟೇಬಲ್ ಇಟ್ಟಾಗ್ಲಿಂದ ಡೆಕೋರೇಷನ್ ಮಾಡೋ ತನಕ ಹೋಗಿ ನೋಡ್ಕೊಬರ್ತಾ ಇದ್ದೆ. ಆದರೆ ಈ ಸತಿ ಕುಂಕುಮಕ್ಕೆ ಹೋಗೋಕ್ಕಾಗಲಿಲ್ಲ. ಅದು ತುಂಬ ಬೇಜಾರಾಯಿತು. ಹಾಗೆ ಇದು ನಮ್ಮ ಇನ್ನೊಬ್ಬರು ಅತ್ತೆ ಮನೆಯದು. ಹಾಗೆ ಇದು ರೇಖಾಂಟಿ ಮನೆಯದು. ಮಂಜುಳಾ ಆಂಟಿ ಮನೆಯದು ಫೋಟೋ ಸಿಗಲಿಲ್ಲ. ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ ಆಂಟಿ. ಈ ಸತಿ ಅಂತೂ ವರಮಹಾಲಕ್ಷ್ಮಿ ಹಬ್ಬ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂದರೆ ಎಲ್ಲರ ಮನೆಗೂ ನಾವು ಒಂದು 18 ಜನ ಆಗೋಗಿದ್ದೋ ಕೊನೆಗೆ. ಎಲ್ಲರ ಮನೆಗೂ ಹೋಗಿ ಚೆನ್ನಾಗಿ ಮಾತಾಡಿಕೊಂಡು ನಗಾಡಿಕೊಂಡು ನಾವು ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡೋದು. ಇದಾಗಿತ್ತು ಇವತ್ತಿನ ವಿಡಿಯೋ ಎಷ್ಟಾದರೂ ಗೊತ್ತಲ್ಲ, ಒಂದು ಲೈಕ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರೆಲ್ಲ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.